ಹಳ್ಳಿ ಮನೆ, ರಾತ್ರಿ 9 ಗಂಟೆ. ಮಿಂಚು ಬಡಿದು ಮಳೆ ಬರುತ್ತಿದೆ. ರವಿ ಮತ್ತು ಶ್ರಾವ್ಯ ಹಳ್ಳಿ ಮನೆಯೊಳಗೆ ನುಗ್ಗುತ್ತಾರೆ. ರವಿ, ಈ ಮನೆ ಯಾಕೆ ಇಷ್ಟು ನಿಶ್ಶಬ್ದವಾಗಿದೆ? ಇದು ನಮ್ಮ ಹಳ್ಳಿ ಮನೆ. ಬಹುಶಃ ಅಜ್ಜ ಇರುವರಬಹುದು. ಏನು ಒಳ್ಳೆ ನೆನೆಪೊಂದು ಇಲ್ಲಿ ಇದೆ. ಆದರೆ ಈ ಮರದ ಹಿಂದೆ ಯಾರೋ ನಿಲ್ಲಿದ ಹಾಗೆ ಅನ್ನಿಸ್ತಾ ಇದೆ. ಅಜ್ಜ ಒಳಗಿನಿಂದ ಬರುತ್ತಾರೆ. ಅಜ್ಜ, ಯಾರು? ಓಹ್ ರವಿ, ನೀನು ಅಂದು ಹೋದಮೇಲೆ ಮನೆಗೆ ಬಂದೇ ಇಲ್ಲ ಅಲ್ವಾ? ಹೌದು ಅಜ್ಜ, ಈ ಬಾರಿ ಸ್ನೇಹಿತೆ ಜೊತೆ ಬಂದಿದ್ದೇನೆ. ನಮಸ್ಕಾರ ಅಜ್ಜ, ನಾನು ಶ್ರಾವ್ಯ. ಆದರೆ ಆ ಮರದ ಹಿಂದೆ ಯಾರೋ ಇರುತ್ತಿದ್ದಂತೆ ಅನ್ನಿಸ್ತು. ಅಜ್ಜ ನಿಶ್ಶಬ್ದವಾಗಿ ನೋಡುವರು. ಈ ಮನೆಗೆ ಬರೋ ಮುಂಚೆ ಮರದ ಹಿಂದುಗಡೆಯ ಬರಬಾರದು ಅನ್ನೋದು ಇಲ್ಲಿನ ರೂಢಿ. ರಾತ್ರಿ 12 ಗಂಟೆ. ರವಿ ನೀರಿಗಾಗಿ ಹೊರಗೆ ಹೋಗುತ್ತಾನೆ. ಮರದ ಬಳಿ ಯಾರು ಎಂದೂ ಕಾಣದ ಗಾಳಿ ಬೀಸುತ್ತದೆ. ಭೂತದ ಧ್ವನಿ. ನೀನು ಮರದ ಹಿಂದುಗಡೆ ಬಂದಿದ್ದೀಯಾ? ಈಗ ನಿನ್ನನ್ನು ಬಿಡಲ್ಲ. ರವಿ ಬೆದರುತ್ತಾನೆ. ಮರ ಹಕ್ಕಿಗಳ ಗದ್ದಲ, ಗಾಳಿ, ಕೊಳಲು ಧ್ವನಿ ಕೇಳಿಸುತ್ತವೆ. ರವಿ ಕಂಪಿಸುತ್ತ, ಯಾರು ಇದು? ಯಾರಾದರೂ ಅಡವಿತ್ತೀರಾ? ನಾನು ಈ ಮನೆಯ ಹಳೆಯವನು. ನನ್ನ ಸಾವಿಗೆ ಕಾರಣವಾದವರು ಮತ್ತೆ ಮನೆಗೆ ಬಂದಿದ್ದಾರೆ. ನೀನೇ ಆತನ ಮೊಮ್ಮಗ. ಹಳ್ಳಿ ಮನೆಯೊಳಗೆ. ಕಾವ್ಯ, ಏನಾಯಿತು ರವಿ? ನೀನು ತುಂಬಾ ಬೆದರಿರುವಂತೆ ಕಾಣಿಸ್ತಾ ಇದೆ. ಅಜ್ಜ ಭಾವುಕರಾಗಿ, ನನಗೆ ಗೊತ್ತಿತ್ತು ಈ ದಿನ ಒಮ್ಮೆ ಬರುತ್ತೆ ಅಂತ. ಆ ಮರ ಹಿಂದೆ ನನ್ನ ಪೋಷಕರು ಒಂದಾನೊಂದು ಕಾರಣಕ್ಕೆ ಶಾಪಿತರಾದರು. ರವಿ, ಅಜ್ಜ, ನಾವೇನು ಮಾಡಬೇಕು? ಅಜ್ಜ, ಅದೆಲ್ಲಕ್ಕೂ ಪರಿಹಾರವಿದೆ. ಮರದ ಕೆಳಗೆ ಧೂಪದೊಂದಿಗೆ ಕ್ಷಮೆ ಕೇಳಬೇಕು. ನಿಜವನ್ನು ಒಪ್ಪಬೇಕು. ರಾತ್ರಿ, ಮರದ ಕೆಳಗೆ ರವಿ ಮತ್ತು ಅಜ್ಜ ಧೂಪ ಹಚ್ಚುತ್ತಾರೆ. ರವಿ, ದಯವಿಟ್ಟು ಕ್ಷಮಿಸು. ನಾನು ಇಲ್ಲಿಗೆ ಅಪರಾಧಿಯಲ್ಲ, ಆದರೆ ನಿನ್ನ ನೋವಿಗೆ ತಲೆಬಾಗ್ತೀನಿ. ಗಾಳಿಯಲ್ಲಿ ಶಾಂತಿ ಉಂಟಾಗುತ್ತದೆ. ಭೂತದ ಧ್ವನಿ. ನೀನು ನನ್ನ ನೋವನ್ನು ಅರ್ಥ ಮಾಡಿಕೊಂಡಿ. ನಾನು ಈಗ ಮುಕ್ತ. 3 ವೇಳೆ ಗಾಳಿ ಬೀಸಿ ಮರ ಸ್ಥಿರವಾಗುತ್ತದೆ.